ಸುಮಾರು ಅನುಭವಗಳು, ಸುಮಾರು ಜನ ಕರ್ನಾಟಕ ರಾಜ್ಯಾದ್ಯಂತ, ಮಹಾರಾಷ್ಟ್ರ, ಗೋವಾ, ಅನೇಕ ಕಡೆ, ತಮಿಳುನಾಡು, ತಿರುಪತಿ, ಬಹಳಷ್ಟು ಭಾಗಗಳಲ್ಲಿ ಈ ಒಂದು ಪೂಜೆಯಿಂದ ಫಲವನ್ನು ಪಡೆದು ಅವರು ನಮಗೆ ತಮ್ಮ ಮದುವೆಯ ಕಾರ್ಡ್ಗಳನ್ನ, ಆಮಂತ್ರಣ ಪತ್ರಿಕೆಯನ್ನ, ವಿವಾಹಕ್ಕೆ ನಮ್ಮನ್ನ ಆಮಂತ್ರಿಸ್ತಾ ಇದ್ದಾರೆ. ಯಾವುದೇ ಸ್ತ್ರೀ ಆಗಲಿ ಪುರುಷರಾಗಲಿ ವಿವಾಹದಿಂದ ತೊಂದರೆಯನ್ನು ಅನುಭವಿಸುತ್ತಾ ಇದ್ದರೆ, ತಡ ವಿವಾಹದ ತೊಂದರೆ ಆಗಿದ್ದರೆ, ವಯಸ್ಸಾದರೂ, ಒಳ್ಳೆ ಉದ್ಯೋಗವಿದ್ದರೂ, ವ್ಯಾಪಾರ ಅನುಗ್ರಹಿತರಾಗಿದ್ದರೂ, ಮದುವೆ ಸಮಯಕ್ಕೆ ಆಗುತ್ತಾ ಇಲ್ಲ ಅಂದರೆ ನಮಸ್ಕಾರ. ನಾವು ಹಿಂದೆ ದಕ್ಷಿಣಾಯನ ಪುಣ್ಯ ಪರ್ವಕಾಲದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ, ಇವತ್ತಿನ ಕಾಲಮಾನದಲ್ಲಿ ತಂದೆ ತಾಯಿಗಳಿಗೆ ಬಹುದೊಡ್ಡ ಒಂದು ತೊಂದರೆ, ಆಘಾತ, ದೊಡ್ಡ ಒಂದು ಹೊರೆ ಆಗಿರುವಂತದ್ದು ಅಂದ್ರೆ ಮಕ್ಕಳ ಮದುವೆ. ಸರಿಯಾದ ಸಮಯಕ್ಕೆ ಮಕ್ಕಳ ಮದುವೆ ಆಗ್ತಾ ಇಲ್ಲ. ಮಕ್ಕಳು ವಿದ್ಯಾವಂತರಾಗಿದ್ದಾರೆ, ಒಳ್ಳೆ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ತೊಡಗಿದ್ದಾರೆ, ಒಳ್ಳೆ ಸಂಪಾದನೆಯನ್ನು ಮಾಡ್ತಾ ಇದ್ದಾರೆ, ಸಮಾಜದಲ್ಲಿ ಒಳ್ಳೆ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಆದರೆ ಸರಿಯಾದ ಸಮಯಕ್ಕೆ ಅವರ ವಿವಾಹ ಆಗುತ್ತಾ ಇಲ್ಲ. ಇದಕ್ಕೆ ನಾವು ನಮ್ಮ ಅನೇಕ ವರ್ಷದ ಅನುಭವದ ಆಧಾರದ ಮೇಲೆ ಅನೇಕ ಗ್ರಂಥಾವಲೋಕನಗಳನ್ನು ಮಾಡಿ ಶಿವಪುರಾಣದಲ್ಲಿ ಬರುವಂತಹ ಮದನ ಕಾಮಿನಿ, ಮದನಾನಂದನಾಥ ಗಂಧರ್ವ ದೇವರು, ಹಾಗೆ ಪಂಚಬಾಣೇಶಿ ಎನ್ನುವ ಮಹಾಗೌರಿ, ಆ ದೇವಿಯ ಯಂತ್ರೋಪಾಸನೆಯನ್ನ, ಅಂದರೆ ಕಲ್ಯಾಣ ಕಂಕಣ ಯಂತ್ರ. ಯಾವುದೇ ಸ್ತ್ರೀ ಆಗಲಿ ಪುರುಷರಾಗಲಿ ವಿವಾಹದಿಂದ ತೊಂದರೆಯನ್ನು ಅನುಭವಿಸುತ್ತಾ ಇದ್ದರೆ, ತಡ ವಿವಾಹದ ತೊಂದರೆ ಆಗಿದ್ದರೆ, ವಯಸ್ಸಾದರೂ, ಒಳ್ಳೆ ಉದ್ಯೋಗವಿದ್ದರೂ, ವ್ಯಾಪಾರ ಅನುಗ್ರಹಿತರಾಗಿದ್ದರೂ, ಅವರಿಗೆ ಒಂದು ಒಳ್ಳೆ ಕುಟುಂಬದಲ್ಲಿ ಜನಿಸಿದ್ದರು, ಮದುವೆ ಸಮಯಕ್ಕೆ ಆಗುತ್ತಾ ಇಲ್ಲ ಅಂದರೆ ಸರ್ವಶ್ರೇಷ್ಠವಾದ ಉಪಾಯವೆಂದರೆ ಈ ಕಲ್ಯಾಣ ಕಂಕಣ ಯಂತ್ರವನ್ನ ಪೂಜಿಸುವುದು. ಮನೆಗೆ ತಂದಿಟ್ಟು ಅದನ್ನ ಶ್ರದ್ಧಾ ಭಕ್ತಿಯಿಂದ ಯಾರು ಪೂಜಿಸುತ್ತಾರೋ ಅವರಿಗೆ ನಿಶ್ಚಿತವಾಗಿ ವಿವಾಹ ಆಗುತ್ತದೆ. ಇದಕ್ಕೆ ಕೇವಲ 4 ತಿಂಗಳಲ್ಲಿ ಸುಮಾರು ಅನುಭವಗಳು, ಸುಮಾರು ಜನ ಕರ್ನಾಟಕ ರಾಜ್ಯಾದ್ಯಂತ, ಮಹಾರಾಷ್ಟ್ರ, ಗೋವಾ, ಅನೇಕ ಕಡೆ, ತಮಿಳುನಾಡು, ತಿರುಪತಿ, ಬಹಳಷ್ಟು ಭಾಗಗಳಲ್ಲಿ ಜನರು ಕಲ್ಯಾಣ ಕಂಕಣವನ್ನು ತರಿಸಿಕೊಂಡಿದ್ದಾರೆ. ಶ್ರದ್ಧೆಯಿಂದ ಪೂಜಿಸಿ ಅವರು ಎಷ್ಟೋ ಅನುಷ್ಠಾನಗಳನ್ನು ಮಾಡಿ, ಪೂಜೆಗಳನ್ನು ಮಾಡಿ ಫಲ ಸಿಗದೇ ಇದ್ದರೂ ಕೂಡ ಈ ಒಂದು ಪೂಜೆಯಿಂದ ಫಲವನ್ನು ಪಡೆದು ಅವರು ನಮಗೆ ತಮ್ಮ ಮದುವೆಯ ಕಾರ್ಡ್ಗಳನ್ನ, ಆಮಂತ್ರಣ ಪತ್ರಿಕೆಯನ್ನ, ವಿವಾಹಕ್ಕೆ ನಮ್ಮನ್ನ ಆಮಂತ್ರಿಸ್ತಾ ಇದ್ದಾರೆ. ಇದು ನಮಗೆ ಬಹಳ ಸಂತೋಷವನ್ನ ತರ್ತಾ ಇದೆ. ಆ ಭಗವಂತ, ಈಶ್ವರ, ಆ ಸತೀದೇವಿ, ಪಾರ್ವತಿ ನಿಮ್ಮೆಲ್ಲರಿಗೂ ಹೀಗೆ ಆಶೀರ್ವಾದವನ್ನ ಮಾಡಲಿ. ನಿಮ್ಮೆಲ್ಲರ ಇಷ್ಟಾರ್ಥಗಳು ಸಿದ್ಧಿ ಆಗ್ತದೆ ನಾನು ಆಶಿಸುತ್ತಾ, ನಾನು ಕಲ್ಯಾಣ ಕಂಕಣ ಯಂತ್ರ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ. ಯಾರಾದರೂ ಕಲ್ಯಾಣ ಕಂಕಣವನ್ನ ಬಯಸಿದರೆ ನಮ್ಮನ್ನ ಸಂಪರ್ಕಿಸಿ, ನಾವು ನಿಮಗೆ ಮನೆಗೆ ತಲುಪಿಸುವಂತ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳುತ್ತಾ ನನ್ನ ವಾಕ್ಯಕ್ಕೆ ವಿರಾಮವನ್ನು ಕೊಡ್ತೇನೆ. ನಮಸ್ಕಾರ.